ನಮಸ್ಕಾರ ಜವಾರಿ ಮಂದಿಗೆ ಹೆಂಗದ್ರಿ ಎಲ್ಲರೂ ಆರಾಮ ತಿಳ್ಕೊತೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ಶೇರ್ ಮಾರ್ಕೆಟ್ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ದೊಡ್ಡ ಒಂದು ಬಜಾರ್. ಅದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾವೆ, ಎಲ್ಲರೂ ಕಂಪ್ನಿಗಳು ಶೇರ್ ಇರ್ತಾವೆ. ಅವ್ರ ಕಂಪ್ನಿಗಳು ಕೆಲವೊಂದು ನಾವು ಹಾಕಿರ್ತಾರೆ ಶೇರ್, ಅವ್ರನ್ನ ತೊಗೋಬೋದು, ಮಾರ್ಬೋದು. ಇಂಥದ್ದೊಂದು ಪ್ರೋಸೆಸ್. ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಹೂಡಿಕೆ ಮಾಡೋದು ಅದೊಂದು ಜಾಗ, ಅದೊಂದು ಪ್ಲ್ಯಾಟ್ಫಾರ್ಮ್. ಇದು ಶೇರ್ ಮಾರ್ಕೆಟ್ ಒಳ್ಳೆಯದ ಕೆಟ್ಟದ್ದು, ಇದ್ರೊಳಗೆ ಎರಡು ಬರ್ತಾವೆ. ಶೇರ್ ಮಾರ್ಕೆಟ್ ಒಳ್ಳೆಯದು ಕೆಟ್ಟದ್ದು. ಶೇರ್ ಮಾರ್ಕೆಟ್ ಒಳ್ಳೆಯದು, ಶೇರ್ ಮಾರ್ಕೆಟ್ ಒಳ್ಳೆಯದು. ಮೊದಲು ಒಳ್ಳೆಯದ ಬಗ್ಗೆ ಮಾತಾಡೋದು. ಒಳ್ಳೆಯದನ್ನು ನಾವು ಯಾವುದು ಒಳ್ಳೆಯದು ಅತ್ತೇವಲ್ಲ ಅದು ಲಾಂಗ್ ಇರ್ತದೆ. ಭಾಳ ಯಾವುದು ಒಳ್ಳೆಯದು ಇರ್ತದಲ್ಲ ಅದು ಭಾಳ ಟೈಮ್ ತೊಗೊತದೆ. ಹಾಗೆ ಶೇರ್ ಮಾರ್ಕೆಟ್ನು ನಾವು ಒಳ್ಳೆಯ ರಿಟರ್ನ್ಸ್ ಕೊಡಬೇಕು, ಒಳ್ಳೆ ನಮಗೆ ಲಾಭ ಆಗಬೇಕು ಅಂತಂದ್ರೆ ನಾವು ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 4 ವರ್ಷ 5 ವರ್ಷ. ನೀವು ಯಾವುದೊಂದು ಕಂಪ್ನಿ ಶೇರ್ ತೊಗೊಂಡಿರ್ತಿರಲ್ಲ, ಅದು ಕಂಪ್ನಿ ಪ್ರಾಫಿಟ್ ಒಳಗೆ ಬತ್ತು ಅಥವಾ ಚಲೋ ನಡೀತಪ್ಪ ಅಂದ್ರೆ ಶೇರ್ ನೀವೇನು ತೊಗೊಂಡಿರ್ತಾ ಆಟೋಮೆಟಿಕ್ ಅದು ರೇಟ್ ಜಂಪ್ ಆಗೋಣ. ನಿಮ್ದು ಏನೈತಿ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರಿ ಅಮೌಂಟ್ ಏನು ಮಾಡಿರ್ತಿರಲ್ಲ, ಒಂದು 50 ಶೇರ್ 100 ಶೇರ್ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಿರಲ್ಲ, ಅದು ಅಮೌಂಟ್ ಅದು ಹಾಗೆ ಒಡಿಸ್ಕೊತ ಹೋಗಿರ್ತದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಅದು ನಿಮ್ಗೆ ಈಗ ನೋಡ್ರಿ, ಒಂದು 100 ರೂಪಾಯಿ ಶೇರ್ ತೊಗೊಂಡಿರ್ತೀರಿ. ಇವತ್ತು ನಾನು 100 ರೂಪಾಯಿ ಶೇರ್ ತೊಗೊಂಡೆ. ಆ 100 ರೂಪಾಯಿ ಶೇರ್ ತೊಗೊಂಡು ಒಂದು ವರ್ಷ ಬಿಟ್ಟೆ. 100 ರೂಪಾಯಿ ಶೇರ್ ತೊಗೊಂಡು 1 ವರ್ಷ ಬಿಟ್ಟೆಪ್ಪ ಅಂದ್ರೆ 150 ರೂಪಾಯಿ ಇರ್ತದೆ. ಸಪೋಸ್ ಪ್ರಾಫಿಟ್ ಒಳಗೆ ಹೇಳತ್ತೀನಿ ನಾ. ಇದು ಪ್ರಾಫಿಟ್ ಇನ್ ಕೇಸ್ ಆಫ್ ಪ್ರಾಫಿಟ್ ಆಯ್ತಪ್ಪ ಅಂದ್ರೆ 150 ರೂಪಾಯಿ ಆಗಿರ್ತದೆ. ಒಂದು 50 ರೂಪಾಯಿ ಪ್ರಾಫಿಟ್ ಆಗಿರ್ತದೆ. ನೀವು ಇಟ್ಕೋಬೋದು ಅಥವಾ ಮಾರಬೋದು. ಮಾರ್ಕೇಶನ್ ಮತ್ತೇನೈತಿ, ಮತ್ತೊಂದು ಅದ್ರೊಳಗೆ ಮಾರ್ಕೇಶನ್ ಒಂದು 5,000 ರೂಪಾಯಿ ಲಾಭ ಆಗ್ಯದಪ್ಪ, ಒಂದು 10,000 ರೂಪಾಯಿ ನಮ್ದು ಬಂಡವಾಳ ಐತಿ, ಮತ್ತೇನಾರ ಬೇರೆದಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರ ಲಾಭ ನೀವು ಮಾಡ್ಕೋಬೋದು, ಪ್ರಾಫಿಟ್ ಮಾಡ್ಕೋಬೋದು. ಮತ್ತು ಹಾಗೆ ಬಿಟ್ಕೋತ ಹೋದ್ರಿಯಪ್ಪ ಅಂದ್ರೆ ಅದು 150 ಇರ್ತದೆ, 700 ಹಾಕದ, 300 ಹಾಕದ, ಹ್ಯಾಂಗೆ ಡಿಪೆಂಡ್ ಅಪಾನ್ ಮಾರ್ಕೆಟ್. ಅದ್ರದ್ದು ಕಂಪ್ನಿ ಹ್ಯಾಂಗೆ ಬೆಳೀತಾ ಹೋಗ್ತದೆ, ಅದು ಲಾಭ ಹಾಕೋತ ಹೋಗ್ತದೆ, ಅಂದ್ರೆ ಹಂಗೆ ಪ್ರಾಫಿಟ್ ಆಗ್ತಾ ಹೋಗ್ತಾವೆ. ಇದು ಪ್ರಾಫಿಟ್ ಆಯಿತು. ಇನ್ನು ಲಾಸ್ ಬಗ್ಗೆ ಮಾತಾಡಿದ್ರಪ್ಪ ಅಂತಂದ್ರೆ ನಮಗೆ ನೋಡ್ರಿ, ನಾಲೆಜ್ ಇದ್ರೆ ಮಾತ್ರ ಅವನು ಶೇರ್ ಮಾರ್ಕೆಟ್ನಾಗ ಇನ್ವಾಲ್ವ್ ಆಗಬೇಕು. ನಾಲೆಜ್ ಇಲ್ಲದ್ರೆ ಇನ್ವಾಲ್ವ್ ಮಾಡ್ಬೋದು. ಅವ್ರು ಹೇಳಿದರು, ಇವ್ರು ಹೇಳಿದರು, ದೊಡ್ಡ ದೊಡ್ಡವರು ಅದಾರ, ಯೂಟ್ಯೂಬರ್ಸ್ ಅದಾರ, ಅವ್ರು ರೆಫರ್ ಮಾಡ್ತಾರೆ ಒಂದೇ ದಿನದಲ್ಲಿ ಶೇರ್ ಮಾರ್ಕೆಟ್ನಿಂದ 1 ಲಕ್ಷ ಗಳಿಸಬಹುದು. ನೋಡಿರ್ಬೋದು ನೀವು ಆ ಮಾರ್ಕೆಟ್ ನೋಡ್ರಿ. ಸ್ವಲ್ಪ ನೀವು ಆ ಒಂದು ಯೂಟ್ಯೂಬ್ದಾಗ ಶೇರ್ ಮಾರ್ಕೆಟ್ ಅಂತ ಹೊಡ್ರಿ, ಭಯಂಕರ ಅದೇ ಒಂದು ದೊಡ್ಡದ ಪೇಜೇ ಬಂದುಬಿಡ್ತದೆ. ಯಾರ್ಯಾರು ಅದಾರೆ ಎಲ್ಲರೂ ಅಂತಂತ 1 ರೂಪಾಯಿಯಿಂದ 1 ಲಕ್ಷ ಮಾಡಿ 1 ಕೋಟಿಯಿಂದ 5 ಕೋಟಿ ಮಾಡಿ ಒಂದೇ ದಿನದಲ್ಲಿ 10 ಲಕ್ಷ ಗಳಿಸ್ರಿ, ಶೇರ್ ಮಾರ್ಕೆಟಿಂದ ಎಷ್ಟು ಲಾಭ ಐತಿ ಅಷ್ಟು ಲಾಭ ಐತಿ ಅಂತ ಹೇಳ್ತಾ ಇರ್ತಾರೆ ಅವರು. ಕೇಳ್ಬೋದು ನೀವು, ಅದೇನು ಫ್ರೀಯ ಇರ್ತದೆ, ಡಾಟಾ ಇದ್ರೆ ನಡೀತದೆ. ಬಟ್ ಏನೈತಿ, ನಾವು ರೊಕ್ಕ ಹಾಕೋರು ನಾವು ಇರ್ತೀವಪ್ಪ ಅಂದ್ರೆ ಯಾರ ಮಾತು ಕೇಳೋದಿರಂಗಿಲ್ಲ. ಏನೋ ಒಂದು ಟಿಪ್ಸ್. ಈಗ ನೋಡ್ರಿ, ಚಲೋ ಕಂಪ್ನಿ ಅದಾವೆ, ಯಾರು ಕೇಳೋದು ಬೇಡ. ಚಲೋ ರಿಲಯನ್ಸ್, SBI ನೋಡ್ರಿ, ಯಾರ್ದು ಏನೂ ಕಂಡಿಲ್ಲ. ಯಾರ್ದು ಮುಂದೆ ಏನಾಗ್ತದೆ ಪರಿಸ್ಥಿತಿ ಅಂತ ಯಾರಿಗೂ ಗೊತ್ತಿರಂಗಿಲ್ಲ. ಇನ್ನೇನು ಅದೊಂದು ಕಂಪ್ನಿ ಇರ್ತದೆ, ದೊಡ್ಡ ಪ್ರಮಾಣ ಇರ್ತದೆ, ಅದ್ರ ಮೇಲೆ ಒಂದು ವಿಶ್ವಾಸ ಇರ್ತದೆ. ಅದೇ ಮೇಲೆ ವಿಶ್ವಾಸದ ಮೇಲೆ ಇಟ್ಟಿದ್ದು. ಹಿಂಗಾಗಿ ನಾವು ಒಂದು ಬಿಲೀವ್ ಮಾಡ್ಬೋದು. ನಾವೊಂದು ನಾಲೆಜ್ ತೊಗೊಂಡು ಅದ್ರದ್ದು ಓದ್ಕೊಂಡು ತಿಳ್ಕೊಂಡು ಅದ್ರ ಕಂಪ್ನಿ ಹೆಂಗೈತಿ, ಅದು ಪ್ರಾಫಿಟ್ ಏನೈತಿ, ಇಂಥವು ನಾನು ಶೇರ್ ಮಾರ್ಕೆಟ್ನಾಗ ನೀವು ಇನ್ವೆಸ್ಟ್ಮೆಂಟ್ ಒಂದು ಮಾಡಕ್ಕೆ ನೀವು ಮನಸ್ಸು ಮಾಡಿದ್ರಿ ಅಥವಾ ನಿಮಗೆ ಇಂಟ್ರೆಸ್ಟ್ ಐತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಇದೆಲ್ಲ ತಿಳ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಇದು ಪ್ಲಸ್ ಹೇಳಿದೆ. ಇನ್ನು ಮೈನಸ್ ಏನಪ್ಪ ಅಂತಂದ್ರೆ ಭಾಳ ಕೆಟ್ಟ ಐತಿದು ಶೇರ್ ಮಾರ್ಕೆಟ್. ಇಲ್ಲಿ ನೀವು ಭಾಳ ಉದಾಹರಣೆ ಕೊಡ್ತಾರೆ. ದೊಡ್ಡ ಇವರು ವಾರನ್ ಬಫೆಟ್, ಆಮೇಲೆ ರಾಕೇಶ್ ಜುಂಜುನ್ವಾಲಾ, ಇವರು 8,000 ಕೋಟಿ ಇದಾವು, ಇವರು 8,000 ಕೋಟಿ ಇದಾವು ಅದಾರಪ್ಪ. ನೋಡ, ರಾಕೇಶ್ ಜುಂಜುನ್ವಾಲಾ ಅವರು ಅದಾರ, ವಾರನ್ ಬಫೆಟ್ ಅವರು ಅದಾರ. ಬಟ್ ಅಂಥವ್ರು 8 ಮಂದಿ ಹಾಳಾಗ್ಯಾರ. ಹಳ್ಳ ಹಿಡ್ಕೊಂಡು ಸರ್ವನಾಶ ಸತ್ತಾನ ದಿಕ್ಪಾಲಾಗ್ಯಾರ. ಈ ಮಾರ್ಕೆಟ್ ಭಾಳ ಹೊಲಸೈತಿ. ಇಲ್ಲಿ ಇದು ಒಂಥರ ಇದು ಸಮುದ್ರದಾಗಿದು. ಸಮುದ್ರದಾಗ ಎಂಥ ಸಣ್ಣ ಮೀನು ಎಟ್ಟಿರ್ತಾವೆ, ಎಟ್ಟು ಸಾಯ್ತಾವೆ, ಎಟ್ಟು ಉಳಿತಾವೆ, ಹಾಗೆ ಹುಡ್ತಾವೆ, ಹಾಗೆ ಸಾಯ್ತಾವೆ. ಹಂಗಿದು ಭಾಳ ಕೆಟ್ಟಿದು ಸಮುದ್ರ. ಇದು ಒಂದು ಸಮುದ್ರ ದೊಡ್ಡ ಭಯಂಕರ ಸಮುದ್ರ ಇದ್ದಂಗೆ. ಸಮುದ್ರದ ಆಳ ಗೊತ್ತಿಲ್ಲ, ಇದ್ರೊಳಗೆ ಯಾವ ಸೈಡ್ದಾಗ ಯಾವ ಪ್ರಯಾಣದಾಗ ಗೊತ್ತಿಲ್ಲ, ಯಾವ ಸೈಡ್ದಾಗ ಎಷ್ಟು ಲುಕ್ಸಾನ್ ಹಾಕೋದು ಗೊತ್ತಿಲ್ಲ, ಯಾವ ಸೈಡ್ದಾಗ ರೊಕ್ಕ ಹೋಗೋ ಗೊತ್ತಿಲ್ಲ, ಏನು ಹಾಕಿದ ಹೊಳೆ ಬರ್ತಾವೆ ಗೊತ್ತಿಲ್ಲ.
ಇದು ತಲೆಯಾಗಿ ಇಟ್ಕೋರಿ. ಇದು ಸಮುದ್ರ ಇದ್ದಂಗೆ. ಇದನ್ನು ಅಳೆದು ಇದನ್ನು ಅಗಿದು ಸಾಧ್ಯ ಇಲ್ಲ. ದೂರದಿಂದ ಅಟ್ಟೆ ಸ್ವಲ್ಪ ನಮ್ಮ ಮೀನ ಗಾಳ ಹಾಕಿಸಿ ಮೀನ ಹಿಡಿತಾರಲ್ಲ, ಹಂಗೆ ಒಂದೊಂದೇ ಹಾಕಿಸಿ ಮೀನ ಅಟ್ಟೆ ಜಕ್ಕೊಳ್ಳೋದು. ಪೂರ್ತಿ ಎಲ್ಲ ಹಾಕಿ ಇದು ಇಲ್ಲ, ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋರಿ. ಯಾರೂ ಒಂದೇ 1 ಲಕ್ಷ ರೂಪಾಯಿ ಹಾಕಿ ಒಂದೇ ದಿವಸದಲ್ಲಿ ಶೇರ್ ಲಾಭ ಮಾಡ್ಕೊಳ್ಳೋದು ಆ ಥರ ಇದ್ರೊಳಗೆ ಯಾವುದೂ ಇಲ್ಲ. ಮೋಸ ಹೋಗ್ಬೇಡ್ರಿ. ಆಮೇಲೆ ಏನೈತಿ, ವಾಟ್ಸಪ್ ಮೆಸೇಜ್ ಬರ್ತಾವೆ, ಕಾಲ್ ಬರ್ತಾವೆ. ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಇದ್ರೊಳಗೆ ಡಿಮ್ಯಾಟ್ ಅಕೌಂಟ್ ತೆಗೆದ್ರಪ್ಪ ಅಂದ್ರೆ, ಏನೋ ಇನ್ವೆಸ್ಟ್ಮೆಂಟ್ ಪರ್ಪಸ್ ತೆಗೆದ್ರಪ್ಪ ಅಂತ ಕಾಲ್ ಫ್ರಾಡರ್ಸ್ ಕಾಲ್ ಮಾಡ್ತಾರೆ. ನಿಮ್ಗೆ ಅಷ್ಟು ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿರಿ, ಎಷ್ಟು ರೊಕ್ಕ ನಿಮ್ಗೆ ಒಂದು ದಿವ್ಸಕ್ಕೆ 1 ಲಕ್ಷ ರೂಪಾಯಿ ಗಳಿಸ್ಕೊಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ದುನಿಯಾ ಆತಾವೆ. ಅಂಥವಕ್ಕೆಲ್ಲ ತಲೆ ಹೋಗ್ಬೇಡ್ರಿ, ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ವಂತ ಬುದ್ಧಿಯಿಂದ ನೋಡ್ರಿ. ಈಗೇನೈತಿ, ಹೌದಪ್ಪ ಅಂಥ ಮಾಹಿತಿ ಅವ್ರಿಗೆ ಕೇಳಬೇಕು, ಇವ್ರಿಗೆ ಹೋಗಿ ಕೇಳಬೇಕತ್ತಲ್ಲ. ನಿಮ್ಮ ಕೈಯಾಗೆ ಐತಿ, ನಿಮ್ಮ ಕೈಯಾಗ ನಿಮ್ಮ ಮೊಬೈಲ್ ಐತಿ, ನೋಡ್ರಿ ಯಾವುದು ಶೇರ್ ಪರ್ಚೇಸ್ ಮಾಡೋಕಂತಿರೋದು ತೋರಿ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರಿ. ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಓನ್ಲಿ. ಇಲ್ಲಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯಾಂಕಿಗೆ ಇಡೋ ಬದಲು ಇಲ್ಲಿ ಇಡೋದು ಅಷ್ಟೇ. ಬ್ಯಾಂಕ್ನಾಗ ಐತಿ ಸೊಕ್ಕ, ಬ್ಯಾಂಕಿನ ಎಫ್ ಡಿ ಇರ್ತಾವೆ, ಸೇಫ್ ಇರ್ತಾವೆ, ಆಮೇಲೆ ಇಂಟ್ರೆಸ್ಟ್ ಕಮ್ಮಿ ಬರ್ತದೆ. ಬಟ್ ಇಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ, ಸ್ವಲ್ಪ ಪ್ರಾಫಿಟ್ಟು ಜಾಸ್ತಿ ಇರ್ತದೆ. ರಿಸ್ಕ್ನು ಜಾಸ್ತಿ ಇರ್ತದೆ, ಪ್ರಾಫಿಟ್. ನೀವು ಒಂದು 100 ರೂಪಾಯಿ ಶೇರ್ ತೊಗೊಂಡ್ರಪ್ಪ ಅಂದ್ರೆ ಅದು 1 ವರ್ಷ ಬಿಟ್ಟಿಂದ 50 ರೂಪಾಯಿನೂ ಆಗ್ಬೋದು. ಇಲ್ಲಿ ಗ್ಯಾರಂಟಿ ಇಲ್ಲ. ಬಟ್ ಬ್ಯಾಂಕಿಂದ ಏನೈತಿ ಗ್ಯಾರಂಟಿ ಇರ್ತದೆ. ಅಲ್ಲಿ ನಮ್ಮ ರೊಕ್ಕ ಇರ್ತಾವೆ. ಬಟ್ ಇಲ್ಲಿ ನಮ್ಮ ರೊಕ್ಕ ಇರ್ತಾವತ್ತಲ್ಲಿ ಯಾರೂ ಗ್ಯಾರಂಟಿ ಕೊಡಂಗಿಲ್ಲ, ಯಾರು ಬರೆದ್ರು ಕೊಡಂಗಿಲ್ಲ. ಇವತ್ತು ಅಂತ ನೀವು ಶೇರ್ ತೊಗೊಂಡ್ರನಪ್ಪ ಅಂದ್ರೆ 10 ವರ್ಷ ಬಿಟ್ಟಿದ್ದು ಇವತ್ತು 100 ರೂಪಾಯಿ ಐತಪ್ಪ, ಅದು 10 ವರ್ಷ ಬಿಟ್ಟು ನಿಮಗೆ 1000 ರೂಪಾಯಿ ಯಾರು ಬರೋದು ಕೊಡಂಗಿಲ್ಲ. ಅದು 50 ರೂಪಾಯಿ ಜೀರೋಕ್ಕೂ ಬರ್ತಂದ್ರೂ ಯಾರು ಬರ್ದು ಕೊಡಂಗಿಲ್ಲ. ಅಷ್ಟು ಹದಗೆಟ್ಟು ಹೈದ್ರಾಬಾದ್ ಶೇರ್ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಆಗಿರ್ತಾರೆ, ಮಾಡಿರ್ತಾರೆ. ಏನ್ರಿ, ಇಲ್ಲಿ ಸಮುದ್ರದಾಗ ಬಿದ್ದ ಒಬ್ಬ ಸತ್ತು ಬಂದೆ. ಸಮುದ್ರದಾಗ ಒಂದು 100 ಮಂದಿ ಜಿಗಿದ್ರಪ್ಪ ಅಂದ್ರೆ ಒಬ್ಬ ಉಳ್ದಪ್ಪ ಅಂದ್ರೆ ಅದೇ ದೊಡ್ಡ ಮಾತು. ಅದೇ ಹೇಳ್ತಾರಪ್ಪ, ಅದನ್ನೇ ನಾವು ದೊಡ್ಡ ಪ್ರಮಾಣ. ಏಯಪ್ಪ 100 ಮಂದಿ ಬಿದ್ದಾರ, ಅಲ್ಲ ಒಬ್ಬ ಉಳಿದು ಬಂದ, ಇವ ಜೈಶಾಲಿ. ಆ ಸಮುದ್ರ ಯುದ್ಧ ಗೆದ್ದು ಬಂದವ. ಅದೊಂದು ಅಲೆಗಳನ್ನು ದಾಟಿ ಅದೊಂದು 100 ಮಂದಿ ಒಳಗೆ ಒಬ್ಬ ಬಂದನಪ್ಪ, ಭಾರಿ ಗ್ರೇಟ್ ಇವ ಅಂದಾಗ ಹಂಗತ್ತ ಅಂತಾರೆ. ಬಟ್ ಅದೇ ಥರ ಶೇರ್ ಮಾರ್ಕೆಟ್, ನೀವು 100 ಅದ್ರೊಳಗೆ ಬಿದ್ರಿ, ಅದ್ರೊಳಗೆ ಏನು ಪ್ರಾಫಿಟ್ ತೊಗೊಂಬಂದ್ರಪ್ಪ ಅಂದ್ರೆ ನೀವು ಗೆದ್ದಂಗೆ. ಇಲ್ಲಿಕಂದ್ರೆ ಅಲ್ಲೇ ಮುಳುಗಿ ಹೋದಂಗೆ. ಅಟ್ ಮಾತ್ರ ತಿಳ್ಕೊಂಬಿಡ್ರಿ ಸಾಹೇಬ್ರ. ಸೊ ಏನೈತಿ, ಬಿ ಕೇರ್ಫುಲ್, ಎಚ್ಚರಿಕೆಯಿಂದ ಇದ್ರೊಳಗೆ ಭಾಗವಹಿಸ್ರಿ. ಇದೊಂದು ಕೆಟ್ಟ ಏನಲ್ಲ, ಒಂದು ಇನ್ವೆಸ್ಟ್ಮೆಂಟ್ ಏನೋ ಒಂದು ಲಮ್ಸಮ್ ಒಂದು ಫ್ಯೂಚರ್ದಾಗ ಒಂದು ಸ್ವಲ್ಪ ಲಮ್ಸಮ್ ಅಮೌಂಟ್ ಬರ್ತಪ್ಪ ಅಂದ್ರೆ ಏನ್ರಿ ನಿಮ್ಗೆ ನೀವು ಅನ್ಕೊಂಡಿದ್ದು ಮಾಡ್ಬೋದು. ನೋಡ್ರಿ, ಯಾರು ಶೇರ್ ಮಾರ್ಕೆಟಪ್ಪ ಅಂದ್ರೆ ದೊಡ್ಡ ಪ್ಲಾನ್ ಬೇಕು. ಯಾರು ಮಿಡಲ್ ಕ್ಲಾಸ್ದವ್ರು ಶೇರ್ ಮಾರ್ಕೆಟ್ದಾಗ ಜಾಸ್ತಿ ಇನ್ವಾಲ್ವ್ ಆಗಂಗಿಲ್ಲ. ಮೇ ಬಿ ಹಂಗೆ ಅನ್ಸು ಮಟ್ಟಿಗೆ ಮಿಡಲ್ ಕ್ಲಾಸ್ಗಳು ಯಾರೂ ಇನ್ವಾಲ್ವ್ ಆಗಂಗಿಲ್ಲ. ಯಾಕಪ್ಪ, ಇದೊಂದು ದೊಡ್ಡ ಒಂದು ಬಜಾರ್ ಐತಿ. ದೊಡ್ಡರ ಕೈಯಾಗ ಅಟ್ಟೆ ಇದನ್ನು ಬಿಗೆ ಬಂದೋಬಸ್ತದ ಇರ್ತದೆ. ಸೊ ಇದು ಸಣ್ಣ ಗಾಳಗಳು ಬಂದು ರಭಸಕ್ಕೆ ಹೋಗ್ಬಿಡ್ತಾವೆ. ಇಲ್ಲಿ ಯಾವ ಉಳಿದೇ ಇಲ್ಲ. ಆ ಥರ ರಭಸ ಸಮುದ್ರ ಹ್ಯಾಂಗೆ ಅಲೆ ಬರ್ತದಲ್ಲ, ಹ್ಯಾಂಗೆ ಇದು ಶೇರ್ ಮಾರ್ಕೆಟ್ ಅಲೆ ಬತ್ತಪ್ಪ ಅಂದ್ರೆ ಈ ಪಚಡಗಳೆಲ್ಲ ಹೊರಗೆ ಬಂದುಬಿಡ್ತಾವೆ, ಯಾವ ಉಳಿದೇ ಇಲ್ಲ ಅಲ್ಲಿ. ಸೊ ಏನೈತಿ, ಅಲರ್ಟ್ ಆಗಿರಿ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರಿ. ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ತಿಳ್ಕೊಳಿ, ಮಾರ್ಗದರ್ಶನ ತೋರಿ, ಸ್ಟಡಿ ಮಾಡಿರಿ. ಎಲ್ಲನೂ ಒಮ್ಮೆ ಆಗೋದಿಲ್ಲ, ಸ್ವಲ್ಪ ಆಗ್ತದೆ ಅಷ್ಟೇ. ಈಗ ಒಮ್ಮೆ ಯಾರು ಶ್ರೀಮಂತ ಆಗಂಗಿಲ್ಲ. ಶೇರ್ ಮಾರ್ಕೆಟ್ದಾಗ ಹಾಕಿದ್ವು ಎಲ್ಲ ಬಡವರು ಆಗಂಗಿಲ್ಲ, ಯಾರು ಶ್ರೀಮಂತರಾಗೋದಿಲ್ಲ. ಬಟ್ ಐತಿ ಹೈ ರಿಸ್ಕಿ ಪ್ರಾಡಕ್ಟ್ ಇದು, ಹೈ ರಿಸ್ಕಿ ಪ್ರಾಡಕ್ಟ್. ಸೊ ಏನೈತಿ, ನಿಮ್ಮ ಒಂದು ಅನುಭವದಿಂದ ನಿಮ್ಮ ಒಂದು ಎಲ್ಲ ಸ್ಟಡಿ ಮಾಡಿಕಿಸಿಂದ ಮಾಡೋದ್ರಿಂದ ಯಾವ ಥರದಂಥ ಧೋಕಾಂತರ ಆಗೋದಿಲ್ಲ. ಬಟ್ ರಿಸ್ಕಿ ಮಾರ್ಕೆಟ್ ಐತಿ. ನೋಡ್ರಿ, ಎಲ್ಲ ಕಡೆ ರಿಸ್ಕ್ ಇರೋದೆ. ಏನೋ ಒಂದು ನಾವು ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ರಿಸ್ಕ್ ಇರೋದೆ. ಅದು ರಿಸ್ಕನ್ನು ನಾವು ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರೆ ಏನು ಮಾಡಬೇಕು, ನಾವು ಸ್ಟಡಿ ಮಾಡಬೇಕು, ಮಾರ್ಗದರ್ಶನ ತೊಗೋಬೇಕು. ಮತ್ತು ಅದ್ರೊಳಗೆ ಏನೋ ಕೊರತೆಗಳದಾವೆ, ಮುಂದೆ ಯಾವ ಕೊರತೆಗಳು ಆಗ್ತಾವೆ ಅಂಥವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗ್ತದೆ. ಈ ಥರ ಒಂದೊಂದೆಲ್ಲ ಹಾಕೋತ ಹೋಗ್ತಾವು ಇರ್ತಾವೆ. ಆದರೂ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಏನರೇ ಒಂದು ಸ್ಟಾರ್ಟ್ ಮಾಡೋದಾಗಲಿ, ಏನರೇ ಒಂದು ಹೊಸದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಲಿ, ಎಲ್ಲದನ್ನೂ ಮಾಡ್ಬೇಕಪ್ಪ ಅಂತಂದ್ರೆ ದಯವಿಟ್ಟು ಮಾಹಿತಿ ತೊಗೊರಿ, ಮಾರ್ಗದರ್ಶನ ತೋರಿ, ಸ್ಟಡಿ ಮಾಡಿರಿ. ಒಮ್ಮೆ ಮಾಡೋದಿರ್ತದೆ, ಸುಮ್ಮನೆ ಮಾಡಿ ಕಿಶಿಂದ ರೊಕ್ಕ ಹಾಕಿ ಹಾಳಾಗಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಈಗಿನ ಟ್ರೆಂಡ್ ಹೆಂಗಿದಪ್ಪ ಅಂದ್ರೆ
ಏನೋ ಹಾಕ್ದೇವಿ ಮಾಡ್ದೇವಿ ಇದ್ದು ರೊಕ್ಕ ನಡೆ ಒಂದು 6 ತಿಂಗಳು ಜಾತ್ರೆ ಮಾಡಿ ಹೋಗುದಲ್ಲಿದು ನಂಗೆ ಭಾಳ ಹೊಕ್ಕೋ ಜಾತ್ರೆ ಮಾಡಿ ಜಾತ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಬಿಸ್ನೆಸ್ ಮಾಡ್ತಿದ್ರಪ್ಪ ಅಂದ್ರೆ ತಿಳ್ಕೊರಿ, ಸಾಧ್ಯ ಆದಷ್ಟು ತಿಳ್ಕೊಂಡ್ರು ವಿಚಾರ ಮಾಡಕ್ಕೆ ಮುಂದೆ. ಯಾಕಪ್ಪ ಅಂದ್ರೆ ಒಮ್ಮೆ ಅದು 1 ವರ್ಷ 2 ವರ್ಷ ಮಾಡೋದು ನಡೆಸೋದು ಇಲ್ಲ, 10 ವರ್ಷ ನಾವು ಅದಕ್ಕೆ ಎಫರ್ಟ್ ಹಾಕಬೇಕದ. ಆವಾಗ ಒಂದು ಬಿಸ್ನೆಸ್ ನಾವು ಸ್ಟ್ಯಾಂಡ್ ಆಗ್ಬೋದು ಮತ್ತು ಅದನ್ನು ಬೆಳೆಸ್ಬೋದು ಮುಂದೆ. ಮತ್ತು ಮುಂದಿನವರು ಒಂದು ದೊಡ್ಡ ಪ್ರಮಾಣದಾಗ ಬೆಳೆಸ್ಕೊತ ಹೋಗೋಕೆ ಒಂದು ಅವಕಾಶ ಮಾಡಿಕೊಡ್ತದೆ. ಮತ್ತು ಏನೈತಿ ಯಾವಾಗಲೂ ನಾವು ಏನೇ ಒಂದು ಸ್ಟಾರ್ಟ್ ಮಾಡೋಕ್ಕಪ್ಪ ಟ್ರೆಂಡಿಂಗ್ ಒಳಗಿರಬೇಕು, ಅಪ್ಡೇಟ್ ಆಗ್ತಿರ್ಬೇಕು. ಫ್ಯೂಚರ್ದಾಗ ಅದ್ರದ್ದು ಏನು ಗುರಿ ಐತಿ ಅದಕ್ಕೆ ಆ ಗುರಿ ಅದನ್ನು ಹೋಗಿ ದಂಡಿಗೆ ಮುಟ್ಟಿಸ್ತದೆ ಅಥವಾ ಹಿಂಬರ್ಕೆ ಹೋಗಿರ್ತದೆ ಎಲ್ಲ ಥರ ನೋಡಿಕೊಂಡು ನಾವು ಸ್ಟಾರ್ಟ್ ಮಾಡ್ಬೇಕಾದ. ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನಂಗೆ ಕಮೆಂಟ್ ಮಾಡಿರಿ. ಏನಾದರೂ ಹೊಸ ಸ್ಟಾರ್ಟ್ ಮಾಡಿರಿ ಅಂದ್ರೆ ಕಮೆಂಟ್ ಮಾಡಿರಿ. ನನ್ನ ಕಡೆ ಏನಾಕದ ನಾನು ಸಹಾಯ ಮಾಡ್ತೀನಿ. ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತ ಹೇಳ್ರಿ, ನಾನು ಕಮೆಂಟ್ ಮಾಡಿರಿ. ನಾನು ನಿಮ್ಮ ಎಲ್ಲ ಥರ ನಾಲೆಜ್ ಕೊಡ್ತೀನಿ. ಇದ್ರೊಳಗೆ ಏನಿಲ್ಲ ಅಪ್ಪ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಶ್ರೀಮಂತರಾಗಬೇಕು ಅಷ್ಟೇ. ಎಲ್ಲರೂ ಒಬ್ಬರೊಬ್ಬರು ಎಲ್ಲರೂ ಶ್ರೀಮಂತರಾಗಬೇಕಪ್ಪ. ನಾವೇನು ಮಾಡಬೇಕು? ಬಿಸ್ನೆಸ್ ಮಾಡಬೇಕು. ಸೊ ಏನೈತಿ, ಸಣ್ಣ ಪ್ರಮಾಣ ಮಾಡೋದು, ಸಣ್ಣದಿಂದ ಹೋಗೋಣ. ಯಾವಾಗಲೂ ದೊಡ್ಡದಿಂದ ಬೇಡ, ಸಣ್ಣದಿಂದ ಹೋಗೋಣ. ಇಷ್ಟೇ ಇವತ್ತಿನ ಮಾಹಿತಿ. ಅನ್ನಿಸ್ತದೆ ಸ್ವಲ್ಪ ಮಾಹಿತಿ ನಿಮ್ಗೆ ತಿಳಿದಿರ್ಬೋದು ಅಂತ ಅನಿಸ್ತದೆ. ಮತ್ತೆ ಭೇಟಿಯಾಗೋಣ ಜವಾರಿ ಮಂದಿಗೆ. ನಮಸ್ಕಾರ.